ಹಲೋ ಗಾಯ್ಸ್, ಇವತ್ತು ನಾನು ವಾಟರ್ಫಾಲ್ ಬ್ರೇಡು ಇನ್ನೊಂದು ಥರ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ. ಜಸ್ಟ್ ಅಬವ್ ದ ಇಯರ್ ಅಂದರೆ ಈ ಕಿವಿಗಿಂತ ಸ್ವಲ್ಪ ಮೇಲೆ ಒಂದು ಪಾರ್ಟಿಷನ್, ಸೈಡ್ ಪಾರ್ಟಿಷನ್ನಿಂದ 2 ಲೇಯರ್ ಮಾಡ್ಕೊಳ್ಳಿ. ಆ ಕೂದಲನ್ನ ಮೇಲೆಯಿಂದ ಮತ್ತೊಂದು ಲೇಯರ್ ತಗೊಳ್ಳಿ. ಆ ಸ್ಟ್ರ್ಯಾಂಡ್ನ ಈ 2 ಸೆಂಟ್ರಲ್ಲಿ ಹೀಗೆ ಪ್ಲೇಸ್ ಮಾಡಿ ಅದನ್ನು ಟ್ವಿಸ್ಟ್ ಮಾಡಿ. ನೋಡಿ, ಮತ್ತೊಂದು ಸಲ ತೋರಿಸ್ತೀನಿ. ಈ ಥರ ಟ್ವಿಸ್ಟ್ ಮಾಡ್ಕೊಂಡು ಹೋದರೆ ನಿಮಗೆ ಈಸಿಯಾಗಿ ವಾಟರ್ಫಾಲ್ ಬ್ರೇಡ್ ತುಂಬ ಈಸಿಯಾಗಿ ತುಂಬ ಎಲಿಗೆಂಟಾಗಿ ಕೊಡೋ ಲುಕ್ಕು ನಿಮಗೆ ಬರುತ್ತೆ. ಈ ಹೇರ್ ಸ್ಟೈಲು ಮಕ್ಕಳಿಗಿಂದ ಹಿಡಿದು ದೊಡ್ಡವ್ರವರೆಗೂ ಖಂಡಿತ ಮಾಡ್ಕೋಬೋದು. ನಿಮ್ಮ ಸೆಲ್ಫ್ಗೂ ಇದನ್ನು ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲೈಕ್ ಪಾರ್ಟೀಸು, ಬರ್ತ್ಡೇ, ಎಂಗೇಜ್ಮೆಂಟು ಈ ಥರಕ್ಕೆಲ್ಲ ಈ ಲುಕ್ಕು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ತುಂಬ ಆ್ಯಪ್ಟಾಗಿರುತ್ತೆ. ತುಂಬ ಈಸಿ ಕೂಡ. ವಿತಿನ್ ಮಿನಿಟ್ಸಲ್ಲಿ ನೀವು ಇದನ್ನು ಫಿನಿಷ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೀವು ಇದೆಲ್ಲ ಆದಮೇಲೆ ಈ ಎಂಡಿಂಗಲ್ಲಿ ಕ್ಲಿಪ್ ಹಾಕ್ಕೊಂಡು ಮತ್ತೆ ಈ ಸೈಡ್ ತಿರುಗಿಸ್ಕೊಂಡು ನೆಕ್ಸ್ಟು ಸೈಡು ಹಾಗೆ ಮಾಡ್ಕೊಳ್ಳಿ. ಕಿವಿಗಿಂತ ಸ್ವಲ್ಪ ಮೇಲೆ ನೀವು ಪಾರ್ಟಿಷನ್ ತೊಗೊಂಡ್ಬಿಟ್ಟು ಅಲ್ಲಿಂದ ನೀವು ಟ್ವಿಸ್ಟ್ ಮಾಡ್ಕೊಂಡು ಬನ್ನಿ. ಟ್ವಿಸ್ಟ್ ಮಾಡಿ ಆದಮೇಲೆ ಎರಡೂ ಕ್ಲಿಪ್ ಹಾಕಿರ್ತೀರಲ್ಲ ಅದು ಎರಡೂ ಸೇರಿ ನೀವು ರಬ್ಬರ್ ಬ್ಯಾಂಡ್ ಹಾಕಿ ಕರ್ಲ್ಸ್ ಮಾಡ್ಕೋಬೋದು. ಇಲ್ಲ ನೀವು ನಿಮ್ಮ ಕರ್ಲಿ ಹೇರ್ ಇದ್ದರೆ ನೀವು ಕರ್ಲ್ಸ್ ಮಾಡದೇ ಇದ್ರೂ ಚೆನ್ನಾಗಿ ಕಾಣಿಸುತ್ತೆ. ಬಟ್ ತುಂಬ ಸ್ಟ್ರೈಟ್ ಹೇರ್ ಇದ್ದರೆ ಅಷ್ಟೊಂದು ನೀಟ್ ಲುಕ್ ಕೊಡಲ್ಲ. ಜಸ್ಟ್ ಎನ್ಸಾದರೂ ಕರ್ಲ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಥರ ಫುಲ್ಲಾಗಿ ನೀವು ಟ್ವಿಸ್ಟ್ ಮಾಡ್ಕೊಂಡು ಬಂದರೆ ತುಂಬ ಈಸಿ. ಗೈಸ್, ನೀವು ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಹೇಗಿತ್ತು ಅಂತ ಟ್ರೈ ಮಾಡಿ ಆದಮೇಲೆ ಕಾಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ನೋಡಿ, 2 ಕಡೆ ಈ ಥರ ಆದಮೇಲೆ ನೀವು ಬ್ಯಾಕ್ ಸೈಡಿಂದ 2 ಸೇರಿ ಫುಲ್ ಎಂಡಿಂಗ್ವರೆಗೂ ಈ ಥರ ಟ್ವಿಸ್ಟ್ ಮಾಡಿಕೊಂಡೇ ಬರಬೇಕು. ಫುಲ್ ಟ್ವಿಸ್ಟ್ ಆದಮೇಲೆ ನಿಮ್ಮ ಲಾಂಗ್ ಹೇರ್ ಇರುತ್ತಲ್ಲ, ಲಾಂಗ್ ಹೇರ್ ಇರೋವರೆಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಹೇರ್ ಸ್ಟೈಲು. ಈ ಎರಡೂ ಈ ಥರ ಸೇರಿ ಮತ್ತೆ ಟ್ವಿಸ್ಟ್ ಮಾಡ್ಕೊಳ್ಳಿ. ಇಷ್ಟೇ ಸಾಕು ಅನ್ನೋರು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಇಷ್ಟಕ್ಕೆ ಬಿಡ್ಬೋದು. ಸೆಂಟ್ರಲ್ ಒಂದು ಬ್ರೂಚ್ ಇಟ್ಕೋಬೋದು. ಇಲ್ಲ ಮತ್ತೆ ನಾನು ತುಂಬ ಉದ್ದ ಕೂದಲಿರೋರಿಗೆ ಅದನ್ನು ನಾವು ಬ್ರೈಡ್ ಮಾಡಿಬಿಟ್ಟು ಈ ರಬ್ಬರ್ ಬ್ಯಾಂಡ್ ಹಾಕಿರ್ತೀವಲ್ಲ, ಈ ರಬ್ಬರ್ ಬ್ಯಾಂಡ್ ಆದಮೇಲೆ ಇದನ್ನು ಬ್ರೈಡ್ ಮಾಡ್ಕೊಳ್ಳಿ. ಆ ಬ್ರೈಡ್ ಮಾಡಿ ಆದಮೇಲೆ ನೀವು ಅದನ್ನು ಬ್ರೂಚಿಂದನೋ ಇಲ್ಲ ಫ್ಲವರಿಂದನೋ ಡೆಕೋರೇಟ್ ಮಾಡಿಕೊಂಡು ಕರ್ಲ್ಸ್ ಮಾಡಿ ಫಿನಿಷ್ ಮಾಡ್ಕೋಬೋದು. ತುಂಬ ಎಲಿಗೆಂಟ್ ಆಗಿರುತ್ತೆ. ತುಂಬ ಸಿಂಪಲ್ ಹೇರ್ ಸ್ಟೈಲ್ ಇದು. ದಯವಿಟ್ಟು ಟ್ರೈ ಮಾಡಿ, ಹೇಗಿದೆ ಅಂತ ತಿಳಿಸಿ. ಇದಕ್ಕೆ ನೀವು ಡೆಕೋರೇಷನ್ ಮಾಡೋದಕ್ಕೆ ಬೀಡ್ಸ್ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ಈ ಥರ ಪುಲ್ ಮಾಡಿಕೊಂಡ್ರೆ ಇದು ಡಮ್ಮಿ ಆಗಿರೋದ್ರಿಂದ ಇದು ಪುಲ್ ಮಾಡೋಕ್ಕೆ ತುಂಬ ಕಷ್ಟ. ಯಾಕಂದರೆ ಇದ್ರ ಕೂದಲು ತುಂಬ ರಫ್ ಇರುತ್ತೆ. ನೀವು ರಿಯಲ್ ಹೇರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಈ ಥರ ಪರ್ಲ್ಸ್ನ ಯುಪಿನಲ್ಲಿ ಸಿಕ್ಸ್ಬಿಟ್ಟು ಈ ಥರ ಡೆಕೋರೇಟ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇದನ್ನು ಯೂಸ್ ಮಾಡ್ಬೋದು. ಇಲ್ಲಾಂದರೆ ಬೀಡ್ಸ್ ಬರುತ್ತಲ್ಲ, ಪರ್ಲ್ ಹೆಡ್ ಪಿನ್ಸು, ಅದನ್ನು ಯೂಸ್ ಮಾಡ್ಬೋದು. ಕಿಡ್ಸ್ಗಂದರೆ ಕಲರ್ಫುಲ್ಲಾಗಿರೋ ಬೀಡ್ಸ್ ಯೂಸ್ ಮಾಡ್ಬೋದು. ಇಲ್ಲ ಸ್ಮಾಲ್ ಬಟನ್ ರೋಸಸ್ ಬರುತ್ತಲ್ವ, ಅದು ಯೂಸ್ ಮಾಡ್ಬೋದು. ಎಲ್ಲನೂ ಇದಕ್ಕೆ ಸೂಟ್ ಆಗುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಟ್ರೈ ಮಾಡಿ. ಮಕ್ಕಳ ಮೇಲಂತೂ ತುಂಬ ಮುದ್ದಾಗಿ ಕಾಣಿಸುತ್ತೆ. ಟ್ರೈ ಮಾಡಿ ತಿಳಿಸಿ ನನಗೂ ಹೇಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೀ.